ಸುಳ್ಳು ಸುದ್ದಿ ಹಬ್ಬಿಸಿದ ಪ್ರಿಯಾಂಕ್ ಸಿಟಿ ರವಿ ಖರ್ಗೆಗೆ ಫುಲ್ ಕ್ಲಾಸ್. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಒಂದು ಫೋಟೋ ಈಗ ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಅತ್ಯಾಚಾರ ಪ್ರಕರಣದ ಆರೋಪಿ ಕುಲ್ದೀಪ್ ಸಿಂಗ್ ಸೆಂಗಾರ್ ಅವರನ್ನು ಬಿಜೆಪಿ ನಾಯಕರು ಸನ್ಮಾನಿಸುತ್ತಿದ್ದಾರೆ ಎನ್ನಲಾದ ಕೃತಕ ಬುದ್ಧಿಮತ್ತೆ ನಿರ್ಮಿತ ನಕಲಿ ಚಿತ್ರವನ್ನು ಸಚಿವರು ಪೋಸ್ಟ್ ಮಾಡಿದ್ದರು. ಈ ವಿಚಾರವಾಗಿ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ ಸರ್ಕಾರವೇ ಜಾರಿಗೆ ತಂದಿರುವ ದ್ವೇಷ ಭಾಷಣ ಮತ್ತು ಸುಳ್ಳು ಮಾಹಿತಿ ನಿಯಂತ್ರಣ ಕಾಯ್ದೆಯನ್ನ ಸಚಿವರು ಸ್ವತಃ ಉಲ್ಲಂಘಿಸಿದ್ದಾರೆ ಎಂದು ಟೀಕಿಸಿದ್ದಾರೆ. ಸೆಂಗಾರ್ ಇನ್ನು ಜೈಲಿನಲ್ಲೇ ಇದ್ದರೂ ಅವರು ಬಿಡುಗಡೆಯಾಗಿ ಬಂದಿದ್ದಾರೆ ಎಂಬಂತೆ ಸುಳ್ಳು ಮಾಹಿತಿ ಹರಡಿ ಬಿಜೆಪಿಯ ಬಗ್ಗೆ ದ್ವೇಷ ಮೂಡಿಸಲು ಸಚಿವರು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಚಿವರು ಈಗಾಗಲೇ ಆ ಪೋಸ್ಟ್ ಅಳಿಸಿ ಹಾಕಿದ್ದರೂ ಮಾಡಿದ ತಪ್ಪಿಗೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಕಾಂಗ್ರೆಸ್ ಸರ್ಕಾರದ ಈ ದ್ವಂದ್ವ ನೀತಿಯನ್ನ ಪ್ರಶ್ನಿಸಿರುವ ಬಿಜೆಪಿ, ಸಾಮಾನ್ಯ ಜನರು ಅಥವಾ ವಿರೋಧ ಪಕ್ಷದವರು ಇಂಥ ತಪ್ಪು ಮಾಡಿದರೆ ತಕ್ಷಣ ಕೇಸ್ ದಾಖಲಿಸುವ ಸರ್ಕಾರ ಈಗ ತನ್ನದೇ ಸಚಿವರ ವಿರುದ್ಧ ಯಾಕೆ ಮೌನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕಾನೂನು ಕೇವಲ ವಿರೋಧ ಪಕ್ಷದವರನ್ನು ಹಣಿಯಲು ಮಾತ್ರ ಇದೆಯೇ ಅಥವಾ ಎಲ್ಲರಿಗೂ ಅನ್ವಯಿಸುತ್ತದೆಯೇ ಎಂದು ಗೃಹ ಸಚಿವರಿಂದ ಸ್ಪಷ್ಟನೆ ಕೇಳಲಾಗಿದೆ.